ತುಳುನಾಡಿನ ಕಾರಣಿಕ ಶಕ್ತಿ ಕೊರಗಜ್ಜನ ಪವಾಡ ನಿತ್ಯ ನಿರಂತರ. ಆದರೆ ಸದ್ಯ ಕೊರಗಜ್ಜನ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. ಇದಕ್ಕೆ ಕಾರಣ ಆಗಿದ್ದು ಬೆಂಗಳೂರಿನಲ್ಲಿರುವ ಒಂದು ಕೊರಗಜ್ಜನ ಸಾನ್ನಿಧ್ಯದಲ್ಲಿ ಕೋಲ ನಡೆಯುತ್ತೆ, ಹರಕೆ ಕೊಡುವವರು ಪೇಟಿಎಂ ಮೂಲಕ ಹಣ ಸಂದಾಯ ಮಾಡಿ ಅನ್ನುವಂತಹ ಮೆಸೇಜ್ಗಳು ಹರಿದಾಡುತ್ತಿರುವುದರಿಂದ ಕೊರಗಜ್ಜನ ಭಕ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕೊರಗಜ್ಜನ ಭಕ್ತರೊಬ್ಬರು ನಡೆಸಿದ ದೂರವಾಣಿ ಸಂಭಾಷಣೆ ವೈರಲ್ ಆಗಿದೆ. ಕೊರಗಜ್ಜನ ಹೆಸರಲ್ಲಿ ಹಣ ದೋಚುವವರ ವಿರುದ್ಧ ಭಕ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಂತಹ ವ್ಯಕ್ತಿಗಳ ಬಗ್ಗೆ ಜಾಗೃತಿ ವಹಿಸುವಂತೆ ದೈವಾರಾಧಕರು ಹೇಳಿದ್ದಾರೆ. ಹರಕೆ ಹೊತ್ಕೊಂಡ್ರೆ ಬೆಂಗಳೂರಲ್ಲಿ ಕೊಟ್ರೆ ಆಗ್ತದ? ನಿಮಿಷ, ಇಲ್ಲೂ ಅಜ್ಜ ಇದ್ದಾರೆ, ಅಲ್ಲೂ ಅಜ್ಜ ಇದ್ದಾರೆ. ಅಂದ್ರೆ ಹೇಗಾಗ್ತದೆ ಮೇಡಮ್? ಮೂಲ ಸ್ಥಾನ ಇಲ್ಲಿರುವಾಗ ಅಲ್ಲೇ ಕೊಡುದು? ಮೂಲ ಸ್ಥಾನ ಇಲ್ಲೂ ಅವ್ರ ಮೂಲ ಸ್ಥಾನ ಆಗಿ ಹುಟ್ಟಿರೋದಲ್ಲ, ನಾವೇ ಪ್ರತಿಷ್ಠಾಪನೆ ಮಾಡ್ತಾ ಇಲ್ವಲ್ಲ, ಅವರಾಗಿ ಅವರೇ ಬಂದು ಕೂತಿರೋದು ಇಲ್ಲಿ. ನಿಮ್ ಕೊರಗಜ್ಜನ ಇದು ಗೊತ್ತಿದ್ಯಾ? ಇವಾಗ ನಿಮ್ಗೆ ಏನ್ ಬೇಕಂತ ಅಲ್ಲ ಹೇಳಿ ನಮ್ಗೆ ಕೇಳ್ಬೇಕಲ್ಲ. ನಾವು ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗಿದ್ದೇವೆ. ನಾವು ಅಲ್ಲಿ ಈಗ ಮಂಗಳೂರಿನ ಕೊರಗಜ್ಜನಿಗೆ ಕೋಲ ಹರಕೆ ಏನಾದ್ರು ಹೊತ್ಕೊಂಡಿದ್ರೆ ಬೆಂಗಳೂರಲ್ಲಿ ಕೊಟ್ರೆ ಆಗತ್ತಾ ಅಂತ ಕೇಳೋದು. ಇವಾಗ ನೀವು ಮಂಗಳೂರಿಗೆ ಹೋಗಕ್ ಆಗಲ್ಲ ಅಂತಾನೆ ಅಜ್ಜ ಬೆಂಗಳೂರಲ್ಲಿ ಬಂದು ಕೂತಿರೋದು. ಯಾವಾಗ ಬಂದು ಕೂತಿರೋದು? ಅವ್ರು ಇವತ್ತು ಬೆಳಗ್ಗೆನೆ ಬಂದು ಕೂತಿರೋದು. ಅಲ್ಲ ಮೇಡಮ್, ನಾನೊಂದು ಕೇಳ್ತೀನಿ. ಕೊರಗಜ್ಜ ಅಂದ್ರೆ ಕೊರಗಜ್ಜನ ಮೂಲ ಸ್ಥಾನ ಅಂತ ಮಂಗಳೂರಲ್ಲಿ ಒಂದು ಇದೆಯಲ್ಲ, ಸುತ್ತಾರು. ಹೌದು, ಇದೆಯಲ್ಲ, ಅಲ್ಲಿಂದಲೇ ಬಂದಿರೋದೆ ಬೆಂಗಳೂರಿಗೆ? ಅಲ್ಲಿಂದೇ ಬಂದಿರೋದಂತಲ್ಲ, ಅವ್ರ ಮಾಯ ಸ್ವರೂಪ ಅಲ್ವಾ ಸ್ವಾಮಿ. ನಿಮ್ಗೆ ಎಷ್ಟು ಗೊತ್ತಿದೆ ಕೊರಗಜ್ಜನ ಬಗ್ಗೆ? ಎಷ್ಟು ಗೊತ್ತಿದೆ ಕೊರಗಜ್ಜನ ಬಗ್ಗೆ? ನನಗೆ ಕೊರಗಜ್ಜನ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ಮುಖ್ಯ ಅಲ್ಲ, ಮತ್ತೆ ಕಾರಣ ಏನು ಅಂತ ತಿಳ್ಕೊಳ್ಳಿ. ಏನ್ ಕಾರಣ? ಅರ್ಥ ಆಯ್ತಾ? ಅಲ್ಲ, ಏನ್ ಕಾರಣ? ನಿಮಗೆ ಅಷ್ಟು ಕುತೂಹಲ ಇದ್ರೆ ಕೋಲ ಸೇವೆ ಇದೆ 27ಕ್ಕೆ, ಬಂದು ಅವ್ರ ಹತ್ರನೇ ಕೇಳಿ, ನನ್ನ ಹತ್ರ ಅಲ್ಲ ನಾವು ಮಂಗಳೂರಲ್ಲಿ ಕೋಲ ನೋಡಿದ್ದು, ಮಂಗಳೂರಲ್ಲಿ ಕೊರಗಜ್ಜನ ಬಗ್ಗೆ ತಿಳ್ಕೊಂಡೇ ಕೇಳೋದು ನಾನು ನಿಮ್ಗೆ. ಅಯ್ಯೋ, ಮಂಗಳೂರಲ್ಲಿ ಕೋಲ ಸೇವೆ ನೀವು ನೋಡಿರ್ಬೋದು, ತಿಳ್ಕೊಂಡಿರ್ಬೋದು, ನನಗೆ ಅದನ್ನೇ ಗೊತ್ತಿಲ್ಲ. ನಾನು ನಿಮ್ಗೆ ಅಲ್ಲ, ನಾನು ಕೇಳ್ತೀನಿ ನಿಮ್ಗೆ. ಅಲ್ಲಿ ಈಗ ಬೆಂಗಳೂರಲ್ಲಿ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರಲ್ಲ ನೀವು, ದೈವ ಏನು ನೆಲೆ ನಿಂತಿದೆ ಅಂತ ಹೇಳಿದ್ರಲ್ಲ, ಹೇಗೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಲ್ಲ? ಎಕ್ಸ್ಪ್ಲೇನ್ ಏನ್ ಮಾಡೋದ್ರಿ ನೀವು? ಅದಕ್ಕೆ ಕೋಲ ಸೇವೆಗೆ ಬನ್ನಿ, ಎಕ್ಸ್ಪ್ಲೇನ್ ಅವರೇ ಮಾಡ್ತಾರೆ, ಅಜ್ಜನ ಬಾಯಿಂದನೇ ಬರುತ್ತೆ. ಅಲ್ಲ, ಇಲ್ಲಿ ನಾನು ಕೇಳೋದಕ್ಕೆ ನಮ್ಗಿರೋ ಡೌಟ್ ಕೇಳೋದು ನಾವು. ಯಾಕಂತ ಹೇಳಿದ್ರೆ ಮಂಗಳೂರಲ್ಲಿ ಹರಕೆ ಹೊತ್ತಿರೋದು ಬೆಂಗಳೂರಲ್ಲಿ ಕೊಟ್ರೆ, ಇಲ್ಲಿ ಕೇಳಿ ಮೇಡಮ್, ಇಲ್ಲಿ ಕೇಳಿ, ಫಸ್ಟ್ ಇಲ್ಲಿ ಕೇಳಿ, ನಾವು ಹೇಳೋದನ್ನ ಸ್ವಲ್ಪ ಕೇಳಿ. ಇಲ್ಲಿ ಮಂಗಳೂರಲ್ಲಿ ಹರಕೆ ಹೊತ್ತಿರೋದನ್ನ ಬೆಂಗಳೂರಲ್ಲಿ ಬಂದು ಕೊಟ್ರೆ ದೈವಕ್ಕೆ ಸಲ್ಲುತ್ತಾ ಅಂತ ಕೇಳೋದು ನಾನು ಅಷ್ಟೇ. ಒಂದು ವೇಳೆ ಸಲ್ಲಿಲ್ಲ ಅಂದ್ರೆ ಇಲ್ಲಿ ಕೇಳ್ತೀನಿ, ಇಲ್ಲಿ ಕೇಳಿ. ನಾವು ಹರಕೆ ಬೆಂಗಳೂರಲ್ಲಿ ಕೊಟ್ಟಿರೋದು ಮಂಗಳೂರಲ್ಲಿ ಹರಕೆ ಸಲ್ಲಿಲ್ಲ ಅಂದ್ರೆ ಅದರ ಏನಿದೆ, ಅದರ ಪ್ರತಿಫಲ ಏನಿದೆ, ಅದು ನೀವು ತಗೊಳ್ತೀರಾ? ನೀವು ಅಪ್ಪ, ನೀವು ಎಲ್ಲಿ ನೆನ್ಸ್ಕೊಂಡಿರ್ತೀರೋ, ನಿಮ್ಗೆ ಎಲ್ಲಿ ಅಜ್ಜ ಇದಾರಂತ ಸತ್ಯ ಸಾಬೀತಾಗತ್ತೋ ಅಲ್ಲಿ ತಗೊಂಡು ಹೋಗಿ. ಕೇಳ್ತಾ ಇರೋದಕ್ಕೆ ನೀವು ಹೇಳಿ ಅಷ್ಟೇ. ನನ್ನ ಸ್ಥಾನದಲ್ಲಿ, ಅಂದ್ರೆ ನನ್ನ ಅಜ್ಜನ ಇವಾಗ ನಿಂತಿರೋ ಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ, ಅಜ್ಜನ ಎದುರುಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಇಲ್ಲಿ ಬಂದಿರೋ ಮಹಿಮೆನೆ ಬೇರೆ ಇದೆ. ಕೇಳಿ, ಅಲ್ಲ, ಅಲ್ಲಿ ಮಹಿಮೆ ಬಂದಿರೋದು ಬೇರೆ ಇದೆಯೋ ಅಲ್ಲ. ಕೊರಗಜ್ಜನ ಹೆಸರಲ್ಲಿ ನೀವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು, ಮಂಗಳೂರಲ್ಲಿ ಹರಕೆ ಹೊತ್ತಿದ್ದಕ್ಕೆ ಬೆಂಗಳೂರಲ್ಲಿ ಬಂದು ಹರಕೆ ಕೊಟ್ರೆ ಮಂಗಳೂರಲ್ಲಿ ಸೇರುತ್ತಾ ಅಂತ ಕೇಳಿದ್ ನಾನು. ನೀವು ಮಂಗಳೂರಲ್ಲಿ ಹರಕೆ ಹೊತ್ತಿರ್ತಾನೆ, ಮಂಗಳೂರಿಗೆ ಹೋಗಿ. ನಿಮ್ ಅಷ್ಟೊಂದು ಇದಿದ್ರೆ ಮಂಗಳೂರಿಗೆ ಹೋಗಿ. ನಾನು ಕೇಳೋದು ಮೇಡಮ್, ಅಲ್ಲ ನಿಮ್ಮ ಪ್ರಶ್ನೆ ನಿಮ್ದೇ ತರ ಕೇಳ್ತಾ ಇದ್ದೀನಿ ನಾನು, ನಿಮ್ದೇ ತರ ಕೇಳ್ತಾ ಇದ್ದೀನಿ. ಹೋಗ್ಬೇಡಿ, ದೇವ್ರ ಬಗ್ಗೆ ಚಿಂತೆ ಮಾಡಿ. ಅದಕ್ಕೆ ದೇವ್ರ ಬಗ್ಗೆ ಚಿಂತೆ ಇದ್ದದಕ್ಕೇನೆ ಹೇಳೋದು ನಾವು. ಘಟ್ಟ ಹತ್ತಿ ಮೇಲೆ ಹೋಗೋದಿಲ್ಲ ಅಂತ ಕೊರಗಜ್ಜ ಪ್ರಾರ್ಥನದಲ್ಲಿ ಹೇಳುತ್ತೆ. ಬೆಂಗಳೂರು ಎಲ್ಲಿ ಹೋಗುತ್ತೆ ಮೇಡಮ್? ಎಲ್ಲಿ ಬರ್ತದೆ? ಬೆಂಗಳೂರು ದೊಡ್ಡಬಳ್ಳಾಪುರ ಅಂದ್ರೆ ಘಟ್ಟದ ಮೇಲೆ ಅಲ್ಲ? ಘಟ್ಟದ ಮೇಲೆ ಏನ್ ಬರ್ತದೆ? ದೈವ ಏನ್ ಹೇಳುತ್ತೆ, 7 ಕೊಪ್ಪ ಅಂತ ಇದೆ. 7 ಕೊಪ್ಪದಲ್ಲಿ ಮಾತ್ರ ನೆಲೆ ನಿಲ್ಲೋದು ದೈವ. ಮತ್ ನೀವು ಬೆಂಗಳೂರಲ್ಲಿ ಬಂದು ನಿಂತಿದೆ ಅಂತ ಹೇಳಿ ವ್ಯಾಪಾರ ಮಾಡ್ತೀರಲ್ಲ ನೀವು. ಹೌದು, ನಾನು ಒಂದೊಂದು ಪೂಜೆಗೂ 10,000 ರೂಪಾಯಿ ಬಿಲ್ ಮಾಡಿದ್ದೀನಿ. ನಿಮ್ಗೂ ಬಂದು ಒಂದ್ ಪೂಜೆಗೆ 10,000 ರೂಪಾಯಿ ಬಿಲ್ ಮಾಡ್ಬಿಟ್ಟು ನಮ್ಗೆ ಬರಗಟ್ಟಿಲ್ಲ. ನಾವು ಆ ತರ ಇದ್ರೆ ಮಂಗಳೂರಲ್ಲಿ ಭಕ್ತಿ ಇದೆ ನಮ್ಗೆ, ನಾವು ಅಲ್ಲೇ ಹೋಗಿ ಮಾಡ್ತೀವಿ. ಬಿಸ್ನೆಸ್ ಮಾಡಬೇಡಿ ನೀವು. ಎಬ್ಬರಿಸ್ಬೇಡಿ, ನನ್ನ ಸೀಟೆಗೆ ಎಬ್ಬರಿಸ್ಬೇಡಿ. ಇದ್ದೇನೆ, ಅರ್ಥ ಆಯ್ತಾ? ನಿಮ್ಗೆ ಅಗತ್ಯ ಇದ್ರೆ ಬಂದು ಸೇವೆ ಮಾಡ್ಕೊಂಡು ಹೋಗಿ. ಅಗತ್ಯ ಇಲ್ದಿರ ಪ್ರಶ್ನೆ ಎಲ್ಲ ಮಾಡಕ್ ಹೋಗ್ಬೇಡಿ. ಮಾಡ್ತೀವಿ ಮೇಡಮ್, ಅರ್ಥ ಆಯ್ತಾ? ಮಾಡ್ಬೇಕಲ್ಲ. ನೀವು ತುಳುನಾಡವ್ರು, ಬೆಂಗಳೂರಿಗೆ ಹೆಂಗ್ರಿ ಹುಡುಗಿನ ಕೊಡ್ತೀರಾ? ಏನು ತುಳುನಾಡು
ನೋಡಿ ಬೆಂಗಳೂರು ಹುಡುಗ ಬೆಂಗಳೂರಲ್ಲಿ ಕಳಿಸ್ತೀರಾ ಹೆಣ್ಮಕ್ಳನ್ನ ಮದುವೆ ಮಾಡಿಸ್ಬಿಟ್ಟು ಅಲ್ಲ ನೀವು ಅಲ್ಲಲ್ಲ ನಿಮಿಷ ನಾನು ಅದಕ್ಕೆ ಅಲ್ಲಲ್ಲ ಒಂದು ನಿಮಿಷ ತುಳುನಾಡಿನ ಹುಡುಗನ ಅಲ್ಲಲ್ಲ ನೀವೇನು ಹೇಳಿದ್ರಿ ಇನ್ನೊಂದ್ಸಲ ಹೇಳಿ. ಬೆಂಗಳೂರು ನಿಮ್ಮ ತುಳುನಾಡಲ್ಲಿ ಇಟ್ಟಿರೋ ಹುಡುಗಿರ್ನ ಬೆಂಗಳೂರು ಹುಡುಗನ್ ನೋಡಿ ಮದುವೆ ಮಾಡ್ಕೊಂಡು ಕೊಡ್ತೀರಲ್ಲ ಅದ ಹೆಂಗೆ? ನಾನು ಅದೇ ಕೇಳ್ತಾ ಇರೋದು. ಅಲ್ಲ ನಾನು ಅದೇ ಪ್ರಕಾರ ಕೇಳ್ತೀನಿ ನಾನು. ನಿಮ್ಗೆ ದೈವ ಅನ್ನೋದು ಈ ತರ ಮದುವೆ ತರ ಮದುವೆ ತರ ಅಂತ ನಾನು ಕೇಳ್ತಾ ಇಲ್ಲ. ಮತ್ ನೀವೇನ್ ಹೇಳಿದ್ರಿ ಮತ್ತೀಗ? ಅದೇ ತರನೇ ನಮ್ಮ ನೀವೇನ್ ಹೇಳಿದ್ರಿ ಈಗ? ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ನೆಲೆ ಊರ್ಬೋದು ಅವರು, ಅರ್ಥ ಆಯ್ತಾ? ಅಲ್ಲ ನಿಮ್ಗೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಬೇರೆ ಏನಾದ್ರು ಮಾಡಿ, ಅಂತ ಏನಿಲ್ಲ. ದೇವದ ಹೆಸರಲ್ಲಿ ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ, ಗೊತ್ತಾಯ್ತಾ? ನೀವು ಮಂಗಳೂರವ್ರು ಬೆಂಗಳೂರಲ್ಲಿ ಬಂದು ಬೆಂಗಳೂರು ಊಟ ಮಾಡ್ತಿದ್ದೀರಾ, ನೀವು ನ್ಯಾಯವಾಗಿ ಮಾತಾಡಿ, ಅರ್ಥ ಆಯ್ತಾ? ಊಟ ಮಾಡೋದಕ್ಕೆ ಧರ್ಮಕ್ಕೇನು ಊಟ ಕೊಡೋಲ್ಲ, ಗೊತ್ತಾಯ್ತಲ್ಲ? ಮಾಡ್ತಿಲ್ಲ, ನಿಮ್ಮ ಭಿಕ್ಷೆನ ನಾನು ದೇವಸ್ಥಾನ ಕಟ್ತಾ ಇಲ್ಲ. ಮತ್ತೆ ಗೂಗಲ್ ಪೇ ಮಾಡಿ ಫೋನ್ ಪೇ ಮಾಡಿ ಅಂತ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಆಗ್ತಿರಲ್ಲ, ಭಿಕ್ಷೆ ಅಲ್ವಾ ಅದು? ಅದು ಭಿಕ್ಷೆ ಅಂತ ಅನ್ಕೊಡ್ರಿ ಅಜ್ಜನ ಹೆಸರಲ್ಲಿ. ಅಜ್ಜನ ಹೆಸರಲ್ಲಿ ಭಿಕ್ಷೆ ನಿಮ್ಗೆ ಯಾಕೆ ಹಾಕ್ಬೇಕು? ಅದ್ ನನ್ನ ಇಷ್ಟ ರೀ. ನಿಮ್ಮ ಇಷ್ಟ ಆದ್ರೆ ಟವಲ್ ಹಾಕೊಂಡ್ ಬೇಡ್ರಿ, ಅಜ್ಜನ ಹೆಸರಲ್ಲಿ ಯಾಕೆ ಹೇಳ್ತೀರಾ? ಹಲೋ ನಮಸ್ಕಾರ. ಏನ್ರಿ? ಇರ್ರಿ ಹಲೋ, ನಿಮ್ಮಿಂದ ಆಗಂಗಿದ್ರೆ ಮಾಡಿ, ಇಲ್ಲ ಅಂದ್ರೆ ಅಡ್ಡ ಮಾಡಕ್ ಹೋಗ್ಬೇಡಿ. ಅಡ್ಡಕ್ಕೆ ಆಗಕ್ ಹೋದ್ರೆ ಅಜ್ಜನ್ ಕೋಪಕ್ಕೆ ಗುರಿ ಆಗ್ತೀರಾ. ಈ ಜಾಗದಲ್ಲಿ ದೈವದ ಹೆಸರಲ್ಲಿ ಬಿಸ್ನೆಸ್ ಮಾಡ್ತೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಬನ್ನಿ. ತುಳುನಾಡಿನ ಕಾರಣಿಕ ಶಕ್ತಿ ಕೊರಗಜ್ಜನ ಬಗ್ಗೆ ಈಗಾಗಲೇ ಹಲವಾರು ಕಡೆಗಳಲ್ಲಿ ಇಂತಹ ಅಕ್ರಮ ದಂಧೆಗಳನ್ನು ನಡೆಸಿದಂಥ ಅನೇಕರು ಜನರಿದ್ದಾರೆ. ಈ ಬಗ್ಗೆ ಜಾಗ್ರತೆ ವಹಿಸಿ ಅನ್ನೋದೇ ಇಲ್ಲಿನ ನಿಜವಾದ ದೈವಭಕ್ತರ ಒಂದು ಕೇಳಿಕೆ. ಯಾಕೆಂದರೆ ಇದೇ ರೀತಿಯಾಗಿ ಫೇಸ್ಬುಕ್ಗಳಲ್ಲೋ ವಾಟ್ಸಪ್ಪಲ್ಲೋ ಇನ್ಸ್ಟಾಗ್ರಾಮಲ್ಲೋ ಒಂದಷ್ಟು ಮೆಸೇಜ್ಗಳನ್ನು ಹಾಕಿ ಅಕ್ರಮವಾದಂಥ ಕೆಲಸಗಳನ್ನು ಮಾಡೋದು ನಿಜಕ್ಕೂ ಅದು ಅಪರಾಧನೇ ಸರಿ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ.